ರೋಸಿ ಹೋಗಿದ್ದಂತ ಧಾರವಾಡದ ಜನತೆಗೆ ಈಗ ಒಂದು ರೀತಿಯಾಗಿ ಮುಕ್ತಿ ಸಿಕ್ಕಿದೆ. ತ್ಯಾಜ್ಯ ವಿಲೇವಾರಿ ಘಟಕದ ಹೊಗೆಯಿಂದ ರೋಸ್ ಹೋಗಿದ್ರು ಧಾರವಾಡದ ಜನತೆ. ಇದು ನಿಮ್ಮ ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಉಂಟಾಗಿದೆ ಅಂತ ಹೇಳ್ಬೋದು. ರಾಜ್ ನ್ಯೂಸ್ ವರದಿಯಿಂದ ಧಾರವಾಡದ ಜನರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇದು ನಿಮ್ಮ ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ರಾಜ್ ನ್ಯೂಸ್ ವರದಿಯಿಂದ ಧಾರವಾಡದ ಜನತೆಯ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ತ್ಯಾಜ್ಯ ವಿಲೇವಾರಿ ಘಟಕದ ಹೊಗೆಯಿಂದ ಅಲ್ಲಿನ ಜನತೆ ರೋಸ್ ಹೋಗಿದ್ರು. ಜಿಲ್ಲಾಡಳಿತ ಪಾಲಿಕೆಗೆ ದೂರು ಕೊಟ್ಟರೂ ಕೂಡ ಯಾವುದೇ ಸಮಸ್ಯೆ ಬಗೆಹರಿತಾ ಇರಲಿಲ್ಲ. ರಾಜ್ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ನಗರದ ಲಕ್ಷ್ಮೀನಗರ, ದಾನೇಶ್ವರಿ ನಗರ, ರುಚಿತಾಗಿರಿ ಜೊತೆಗೆ ವಿದ್ಯಾಗಿರಿ ಸೇರಿ ಹಲವಾರು ಪ್ರದೇಶಗಳಲ್ಲಿ ಹೊಗೆ ಆವರಿಸಿತ್ತು. ತ್ಯಾಜ್ಯ ವಿಲೇವಾರಿ ಘಟಕದಿಂದ ಬಂದಂತ ಹೊಗೆ ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ. ಅಲ್ಲಿನ ಜನತೆ ಈ ಒಂದು ಹೊಗೆಯನ್ನ ಉಸಿರಾಡಿ ಸಮಸ್ಯೆನ ಅನುಭವಿಸ್ತಾ ಇದ್ರು. ರೋಸಿ ಹೋಗಿದ್ರು ಅಲ್ಲಿನ ಜನತೆ. ನಮ್ಮ ರಾಜ್ ನ್ಯೂಸ್ ನಲ್ಲಿ ಕುರಿತಾಗಿ ವರದಿಯನ್ನ ಕೂಡ ನಾವು ಬಿತ್ತರಿಸಿದ್ವಿ. ಅದರ ಇಂಪ್ಯಾಕ್ಟ್ ಈಗ ಅಲ್ಲಿನ ಜನತೆ ಆರಾಮಾಗಿ ಸಮಸ್ಯೆ ಬಗೆಹರಿತಪ್ಪ ಅಂತ ಉಸಿರಾಡುವಂತ ಪರಿಸ್ಥಿತಿ. ಆರಾಮಾಗಿ ಉಸಿರಾಡ್ತಾ ಇದ್ದಾರೆ ಅಲ್ಲಿನ ಜನತೆ. ಅಂದ್ರೆ ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವರದಿಯನ್ನ ಕಂಡಂತ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಅಲ್ಲಿನ ಜನತೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅವರು ಹೊಗೆಯನ್ನ ಅಂದ್ರೆ ಸುಟ್ಟು ಹಾಕೋದ್ರಿಂದ ಅದೇ ಹೊಗೆಯನ್ನ ನಾವು ಉಸಿರಾಡ್ತಾ ಇದೀವಿ, ನಮ್ಗೆ ಸಮಸ್ಯೆ ಆಗ್ತಿದೆ, ಇದಕ್ಕೊಂದು ವ್ಯವಸ್ಥೆಯನ್ನ ಮಾಡಿ ಅಂತ ಅಲ್ಲಿನ ಜನತೆ ಅಧಿಕಾರಿಗಳಿಗೆ ಎಷ್ಟೇ ಗೋಗರೆದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ರು. ಅಸ್ತಮಾ, ಉಸಿರಾಟ ತೊಂದರೆ ಅಂತ ರೋಗಕ್ಕೆ ತುತ್ತಾಗಿದ್ರು ಅಲ್ಲಿನ ಜನತೆ. ಈ ಬಗ್ಗೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಈಗ ರಾಜ್ ನ್ಯೂಸ್ ವರದಿ ಬಳಿಕ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ತಾತ್ಕಾಲಿಕವಾಗಿ ಬೆಂಕಿಯನ್ನ ನಂದಿಸೋದ್ರಿಂದ ಹೊಗೆ, ಕೆಟ್ಟ ವಾಸನೆ ಈಗ ಶಮನವಾಗಿದೆ. ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ಕೂಡ ಅಲ್ಲಿನ ಜನತೆ ಆಗ್ರಹಿಸ್ತಾ ಇದ್ದಾರೆ. ಅಸ್ತಮಾ, ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಲ್ಲಿನ ಜನತೆ. ಹಾಗಾಗಿ ಈ ತ್ಯಾಜ್ಯ ವಿಲೇವಾರಿ ಘಟಕಗಳೇನಿದೆ ಅಲ್ಲಿ ಅವರು ಹಾಕುವಂತ ಬೆಂಕಿಯಿಂದಾಗಿ ಸಾಕಷ್ಟು ಉಸಿರಾಟದ ತೊಂದರೆ ಅಸ್ತಮಾ ರೋಗಿಗಳಿರ್ತಾ ಇದ್ರು. ಉಸಿರಾಟದ ತೊಂದರೆ ಚಿಕ್ಕವರು ದೊಡ್ಡವರು ಅಂತ ಅಂದೆ ಅನುಭವಿಸ್ತಾ ಇದ್ರು. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬಹುದು. ರಾಜ್ ನ್ಯೂಸ್ ನಲ್ಲಿ ವರದಿ ಬಿತ್ತರಿಸಿದಾಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು. ಜನ ಅಷ್ಟು ಗೋಗರೆದ್ರು ಕೂಡ ಕಿವಿ ಮುಚ್ಕೊಂಡು ಇದ್ರು ಅಧಿಕಾರಿಗಳು. ಈಗ ಎಚ್ಚೆತ್ಕೊಂಡು ತಾತ್ಕಾಲಿಕವಾಗಿ ಬೆಂಕಿ ನಂದಿಸಿದ್ದಾರೆ. ಆದ್ರೆ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕೊಡಿ ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಎಸಿನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇಲ್ಲಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಬನ್ನಿ ನೋಡ್ತಾ ಹೋಗೋಣ. ತಿಂಗಳಿಂದ ಧಾರವಾಡದ ಜನತೆಗಳಿರ್ತಂತ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಇಲ್ಲಿಯ ಸುತ್ತಮುತ್ತಲಿನ ನಿವಾಸಿಗಳಿಗೆ ತುಂಬಾನೇ ಸಮಸ್ಯೆ ಉಂಟಾಗಿತ್ತು. ಈ ಬೆಂಕಿ ಹತ್ತಿಕೊಂಡು ಈ ವಿಷ ಗಾಳಿ ಮತ್ತು ಹೊಗೆ, ಈ ಹೊಗೆಯಿಂದ ತುಂಬಾ ಕೂಡ ಇಲ್ಲಿ ಸುತ್ತಮುತ್ತಲಿನ ನಿವಾಸಿಗಳು ನರಕ ಯಾತನ ಗಮನಿಸತಕ್ಕಂಥದ್ದು. ಆದರೆ ಇಲ್ಲಿ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರೆ ಯಾವುದೇ ಕೂಡ ಪ್ರಯೋಜನ ಆಗಿರಲಿಲ್ಲ. ಬಟ್ ಆದರೆ ನಾವು ಅಂದ್ರೆ ಯಾವಾಗ ರಾಜ್ ನ್ಯೂಸ್ ಈ ಸಮಸ್ಯೆಗಳನ್ನ ಸುದ್ದಿ ಪ್ರಸಾರ ನಿರಂತರವಾಗಿ ಪ್ರಸಾರ ಮಾಡ್ತು, ಆ ಪ್ರಸಾರದಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡಿರ್ತಕ್ಕಂಥ ಕೆಲಸವನ್ನು ಮಾಡಕ್ಕಂಥದ್ದು. ಈ ಮತ್ತು ಇನ್ನು ಹೇಳ್ಬೇಕಂತಂದ್ರೆ ಈಗ ನೋಡ್ತಿರೋ ದೇಶವಾಗಿ ನೋಡ್ತಾ ಇರಬಹುದು ನೀವೀಗ ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಯಾವುದೇ ಕೂಡ ಹೊಗೆ ಇಲ್ಲ ಮತ್ತು ಹೊಗೆ ಇಲ್ಲ ಮತ್ತು ಬೆಂಕಿಯೂ ಕೂಡ ಇಲ್ಲ. ಹೀಗಾಗಿ ಇನ್ನು ಈ ಬಗ್ಗೆ ಇನ್ನಷ್ಟು ಈ ಸ್ಥಳೀಯ ನಿವಾಸಿಗಳಂತ ನಾವಿಲ್ಲ ನಿವಾಸಿಗಳನ್ನ ಮಾತಾಡ್ತಾ ಹೋಗೋಣ. ದೂರನ್ನು ಕೊಟ್ಟಿದ್ದು ಜಿಲ್ಲಾಡಳಿತಕ್ಕೂ ಕೂಡ ದೂರನ್ನು ಕೊಟ್ಟಿದ್ದು ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ. ಆದ್ರೆ ಈಗ ಎಲ್ಲವೂ ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡಿರ್ತಕ್ಕಂಥ ಈ ಬಗ್ಗೆ ಹೇಳೋದಾದ್ರೆ ಇದನ್ನ ನಾವು ಸಮಸ್ಯೆ ಬಹಳ ಇರೋದ್ರಿಂದ ನಾವು ಎಲ್ಲ ಜಿಲ್ಲಾಡಳಿತ ಆಗಲಿ, ಶಾಸಕರು, ಸಂಸದರು
ಎಲ್ಲರಿಗೂ ನಮ್ಮ HDMC ಕಮಿಷನರ್ ಇವ್ರಿಗೆಲ್ಲರಿಗೂ ದೂರು ನೀಡಿದ್ರು ಸಹಿತ ಪ್ರಯೋಜನ ಆಗಿರಲಿಲ್ಲ. ಯಾವಾಗ ನಾವು ರಾಜ್ ನ್ಯೂಸ್ ಇವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಸೊ ಅವ್ರು ಬಂದು ಇದನ್ನು ಪರ್ಟಿಕ್ಯುಲರ್ ಏನು ಗುಡ್ಡಕ್ಕೆ ಪೂರ ಏನು ಬೆಂಕಿ ಹತ್ತಿತ್ತು ಇದನ್ನು ಪೂರ ಡಿಟೇಲ್ ಆಗಿ ಅವರು ವಿಡಿಯೋ ಮಾಡಿಕೊಂಡು ಅಲ್ಲಿ ಜನರ ಸಮಸ್ಯೆಯನ್ನು ಎಲ್ಲ ವಿಡಿಯೋ ಮಾಡಿಕೊಂಡು ಇದನ್ನು ಪ್ರಸಾರ ಮಾಡಿದ ಕೂಡಲೇ ನಮ್ಮ ಕಾರ್ಪೊರೇಷನ್ದವ್ರಿಗಾಗಲಿ ಸ್ವಲ್ಪ ಎಚ್ಚೆತ್ಕೊಂಡು ಅವರಾಗಿ ಇದನ್ನು ಜೆಟ್ಗಳನ್ನು ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೆ ಇದು ಮಾಡಿ ಸ್ಪ್ರೇ ಮಾಡಿ ಅದನ್ನು ಬೆಂಕಿ ನಿಂದಿಸಿರೋದ್ರಿಂದ ಈಗ ಸಮಸ್ಯೆ ಪರಿಹಾರ ಇದೆ. ಬಟ್ ಶಾಶ್ವತ ಪರಿಹಾರ ಅಲ್ಲ ಇದು. ಈ ಶಾಶ್ವತ ಪರಿಹಾರ ಆಗಬೇಕಂತಂದ್ರೆ ನಮ್ಮ ಹೋರಾಟ ಏನಿದೆ ಅಂದರೆ ಇದನ್ನು ಸ್ಥಳಾಂತರ ಮಾಡಬೇಕನ್ನೋದು ಹೋರಾಟ ಇದೆ. ಅದಕ್ಕೆ ತಾವೆಲ್ಲ ನಮಗೆ ಸಹಕಾರ ಕೊಡಬೇಕಂತ ಈ ಮೂಲಕ ರಾಜ್ ನ್ಯೂಸ್ ಅವರು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇದೇ ರೀತಿ ಇವರು ನಮಗೆ ಸಪೋರ್ಟ್ ಆಗಿ ಇರಲಿ. ಸೊ ಈ ಸ್ಥಳಾಂತರ ಇದು ಏನು ಗುಡ್ಡ ಏನಿದೆ ಈಗ ನಿಮ್ಗೆ ನೋಡ್ತಿರ್ಬೋದು ವಿಡಿಯೋ ಒಳಗೆ ನೋಡ್ರಿ, ಸರೌಂಡಿಂಗ್ ಬಡಾವಣೆಗಳಾಗ್ಯದು ನಡುವೆ ಇದು ಗುಡ್ಡ ಇದೆ. ಸೊ ಸ್ಥಳಾಂತರ ಆಗಲಿಕ್ಕೆ ತಮ್ಮ ಸಹಾಯನೂ ಭಾಳ ಮುಖ್ಯ ಅಂತ ಈ ಮೂಲಕ ತಮ್ಮ ಸರ್ ಈಗ ತಾವು ತಿಂಗಳಗಟ್ಟಲೆ ವಾಯುವ್ಯರಕ್ಕೂ ಕೂಡ ಹೋಗಿರ್ಲಿಲ್ಲ, ಆಮೇಲೆ ಮತ್ತು ತಮ್ಮ ಬಾಗಿಲುಗಳನ್ನ ತಿಂಗಳಗಟ್ಟಲೆ ಬಂದ್ ಮಾಡಿ ಇರ್ತಕ್ಕಂಥದ್ದು, ಈಗ ನಿಮ್ಗೆ ಏನ್ ಅನಿಸ್ತದೆ? ಈಗ ಎಕ್ದಮ್ ಫ್ರೀ ಆಗಿಬಿಟ್ಟೈತ್ರಿ. ಮೊದ್ಲಕ್ಕೆ ಬಾಗಿಲ ತೆಗಿಯೋಂಗಿಲ್ಲ, ಕಿಟಕಿ ತೆಗಿಯೋಂಗಿಲ್ಲ. ಚಿಕ್ಕ ಮಕ್ಕಳು, ವಯಸ್ಸಾದವ್ರಿಗೆ, ಅಸ್ತಮಾ ಪೇಷಂಟ್, ಸುತ್ತಮುತ್ತ ಸಾಲಿ ಇರ್ತದಿಂದ ಸಾಲಿ ಹುಡುಗರಿಗೆ ಪ್ರಾಬ್ಲಮ್ ಆಗಿತ್ತು. ವಿಷಗಾಳಿ ಕುಡಿದು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಈ ಒಂದು 4-5 ದಿವಸದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ಯಾರ. ಈಗ ಒಂದು ಸ್ವಲ್ಪ ರಾಜ್ ನ್ಯೂಸ್ದಿಂದ ಎಲ್ಲರಿಗೂ ಪರಿಹಾರ ಸಿಕ್ಕೈತಿ ಸ್ವಲ್ಪ ಇದ್ದಿದ್ರಾಗ. ಬಟ್ ಅದು ಪ್ಲಾಸ್ಟಿಕ್ ಎಲ್ಲ ಬೇರೆ ಕಡೆ ಹೋದ್ರೆ ನಮ್ಗೆ ಪರಿಹಾರ ಪೂರ